ದಾಮೋಹ್ನಲ್ಲಿ 7 ಸಾವುಗಳಿಗೆ ಕಾರಣವಾಗಿರುವ ಆರೋಪದ ಮೇಲೆ ಪ್ರಯಾಗ್ರಾಜ್ನಲ್ಲಿ ಬಂಧಿತನಾಗಿರುವ ನಕಲಿ ಹೃದ್ರೋಗ ತಜ್ಞ ನರೇಂದ್ರ ಯಾದವ್ ಅಲಿಯಾಸ್ ಎನ್ ಜಾನ್ ಕ್ಯಾಮ್ ವಿವಿಧ ರಾಜ್ಯಗಳಲ್ಲಿ ಕೆಲಸ ಮಾಡುವ ಅವಕಾಶ ಗಿಟ್ಟಿಸಿದ್ದು ಮತ್ತು ಉನ್ನತ ರಾಜಕೀಯ ನಾಯಕರ ಮಾಧ್ಯಮಗಳ ಮೆಚ್ಚುಗೆ ಗಳಿಸಿದ್ದು ಹೇಗೆ? ಕ್ರಿಮಿನಲ್ ಹಿನ್ನೆಲೆಯ ವ್ಯಕ್ತಿ ಉನ್ನತ ಸುದ್ದಿ ನಿರೂಪಕರನ್ನ ಮಾತ್ರವಲ್ಲ ಸಿಎಂ ಕಚೇರಿಯನ್ನ ವಂಚಿಸೋಕೆ ಹೇಗೆ ಸಾಧ್ಯ ಆಯಿತು? ಇದು ರಾಜಕೀಯ ಇಮೇಜ್ ಅನ್ನು ಸೃಷ್ಟಿ ಮಾಡಿಕೊಂಡ್ರೆ ಭಾರತದಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದನ್ನ ಹೇಳುತ್ತಾ? ರಾಜಕೀಯ ಸಂಬಂಧಗಳನ್ನು ಅಪರಾಧ ಚಟುವಟಿಕೆಗಳಿಗೆ ಗುರಾಣಿಯಾಗಿ ಬಳಸಲಾಗ್ತಾ ಇದೆಯಾ? ದ್ವೇಷ ಭಾಷಣ ಮತ್ತು ಪ್ರಚಾರದ ಮೂಲಕವೇ ಮಾನ್ಯತೆ ಗಿಟ್ಟಿಸೋಕೆ ಈ ನಕಲಿ ವೈದ್ಯನಿಗೆ ಸಾಮಾಜಿಕ ಮಾಧ್ಯಮ ವೇದಿಕೆಗಳು ಹೇಗೆ ನೆರವಾದವು? ಆರೋಗ್ಯ ರಕ್ಷಣೆಯಂತಹ ಸೂಕ್ಷ್ಮ ಹುದ್ದೆಗಳಿಗೆ ನೇಮಿಸುವ ಮೊದಲು ಗುರುತು ಪರಿಶೀಲಿಸುವಲ್ಲಿ ಸರ್ಕಾರ ವಿಫಲ ಆಯ್ತಾ? ವೈದ್ಯಕೀಯ ಚಿಕಿತ್ಸೆಯ ನೆಪದಲ್ಲಿ ಸಂಭವಿಸಿದ ಸಾವುಗಳಿಗೆ ಯಾರು ಹೊಣೆಗಾರರು? ಮೊನ್ನೆ ಬಯಲಿಗೆ ಬಂದಿರುವಂತಹ ಭಯಾನಕ ವೈದ್ಯಕೀಯ ಹಗರಣ ಹಾಗೆಯೇ ಕ್ರಿಮಿನಲ್ ಅಪರಾಧವೊಂದು ಎತ್ತಿರುವಂತಹ ಈ ಮಹತ್ವದ ಪ್ರಶ್ನೆಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವಿವರವಾಗಿ ಪರಿಶೀಲನೆ ನಡೆಸೋಣ. ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಆದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೆಯೇ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ನಿಮ್ಮ ಅಭಿಪ್ರಾಯವನ್ನ ಕೆಳಗೆ ಕಮೆಂಟ್ ಮಾಡಿ ಹಾಗೆಯೇ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗ ಅಸಲಿ ವಿಚಾರಕ್ಕೆ ಬರೋದಾದ್ರೆ ಆ ನಕಲಿ ವೈದ್ಯನ ಮೇಲೆ 7 ಜನರನ್ನ ಕೊಂದ ಆರೋಪ ಇದೆ. ಆ ನಕಲಿ ವೈದ್ಯ ಮಧ್ಯಪ್ರದೇಶದ ದಾಮೋಹ್ನಲ್ಲಿ ಕೆಲಸ ಮಾಡ್ತಿದ್ದ. ಎಫ್ಐಆರ್ ನಂತರ ಪರಾರಿಯಾಗಿದ್ದ ಆತನನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ಪ್ರಶ್ನೆ ಇರೋದು, ನಕಲಿ ವೈದ್ಯರು ಶಸ್ತ್ರಚಿಕಿತ್ಸೆಯನ್ನ ಮಾಡೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಈ ದೇಶದಲ್ಲಿ ಹಾಗಾದ್ರೆ ಏನ್ ಬೇಕಾದ್ರೂ ನಡೀಬಹುದಾ ಅನ್ನೋ ಪ್ರಶ್ನೆ ಹೇಳುತ್ತೆ. ಕೊಲೆ ಆರೋಪ ದಾಖಲಾಗುವ ಮೊದಲು ಈ ನಕಲಿ ವೈದ್ಯ ಮುಖ್ಯಮಂತ್ರಿ ಆದಿತ್ಯನಾಥ್ ಮತ್ತು ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರೊಂದಿಗೆ ನಕಲಿ ಫೋಟೋಶಾಪ್ ಮಾಡಿದ ಚಿತ್ರಗಳನ್ನ ಪೋಸ್ಟ್ ಮಾಡಿದ್ದ. ಧರ್ಮ ಮತ್ತು ರಾಷ್ಟ್ರೀಯತೆಯ ಮಾತಾಡ್ತಾ ಬಲಪಂಥೀಯ ಗುಂಪಿನಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಕ್ರಿಮಿನಲ್ಗಳು ಕೂಡ ಏನನ್ನಾದ್ರೂ ಮಾಡೋದು ಸುಲಭ ಆಗಿದೆಯಾ? ಅವ್ರು ಏನೇ ಮಾಡಿದ್ರು ಮೋದಿ ಮೋದಿ ಅಥವಾ ಯೋಗಿ ಯೋಗಿ ಅಂತ ಹೇಳ್ತಾನೆ ಇರೋದ್ರಿಂದ ತಾವು ಸೇಫ್, ತಮ್ಮನ್ನ ಯಾರೂ ಟಚ್ ಮಾಡೋದಿಲ್ಲ ಅನ್ನೋದು ಇಂಥವರ ಧೈರ್ಯನ. ಈಗ ಮಧ್ಯಪ್ರದೇಶದ ದಾಮೋಹ್ನಲ್ಲಿ ಈ ವಿಷಯದ ಬಗ್ಗೆ ತನಿಖೆ ಪ್ರಾರಂಭ ಆಗಿದೆ. ಆ ವ್ಯಕ್ತಿ ಅಸಲಿ ಅನ್ನುವಂತೆ ನಟಿಸಿ ಶಸ್ತ್ರಚಿಕಿತ್ಸೆ ನಡೆಸ್ತಾ ಇದ್ದ. ಕ್ರಿಶ್ಚಿಯನ್ ಮಿಷನರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದ. ಅದರಿಂದಾಗಿ 7 ರೋಗಿಗಳು ಅಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಆರೋಪ ಬಂದಿದೆ. ನರೇಂದ್ರ ಯಾದವ್ ಹೃದ್ರೋಗ ತಜ್ಞನಂತೆ ನಟಿಸುವ ಮೂಲಕ ಶಸ್ತ್ರಚಿಕಿತ್ಸೆ ಮಾಡ್ತಿದ್ದ ಅಂತ ಸ್ಥಳೀಯ ವಕೀಲ ದೀಪಕ್ ತಿವಾರಿ ಆರೋಪ ಮಾಡಿದ್ದಾರೆ. ದೀಪಕ್ ತಿವಾರಿ ಅವರ ದೂರಿನ ನಂತರವೇ ತನಿಖಾ ಸಮಿತಿಯನ್ನು ರಚಿಸಲಾಯಿತು ಮತ್ತು ಪೊಲೀಸರು ಆ ನಕಲಿ ವೈದ್ಯನ ಬೆನ್ನು ಬಿದ್ರು. ಆತ ಬ್ರಿಟನ್ನ ವೈದ್ಯರೊಬ್ಬರ ಹೆಸರನ್ನ ಕದ್ದಿರುವುದು ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಆತ ಸರ್ಕಾರಿ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಬಂದಿದ್ದಾರೆ ಅನ್ನೋ ಆಸ್ಪತ್ರೆಯ ಹೇಳಿಕೆ ಕೂಡ ಪತ್ರಿಕೆಯಲ್ಲಿ ಬಂದಿದೆ. ಆಸ್ಪತ್ರೆ ವಿರುದ್ಧವೂ ಈಗ ದೂರು ದಾಖಲಾಗಿದೆ. ಆದರೆ ವಿಷಯ ಏನು ಅಂದ್ರೆ, ಇಂತಹ ಕ್ರಿಮಿನಲ್ಗಳೆಲ್ಲ ಯೋಗಿ ಯೋಗಿ ಮೋದಿ ಮೋದಿ ಅಂತ ಜಪಿಸೋ ಮೂಲಕನೇ ಬಿಜೆಪಿ ವ್ಯವಸ್ಥೆಯಲ್ಲಿ ಹೇಗೆ ಪ್ರತಿಷ್ಠಿತರು ಅಂತ ಅನ್ಸ್ಕೊಂಡ್ ಬಿಡ್ತಾರಲ್ಲ ಅನ್ನೋದು, ಹೇಗೆ ಬಲಪಂಥೀಯ ಗುಂಪಿನಿಂದ ಬೆಂಬಲವನ್ನ ಪಡ್ಕೊಂಡು ಸೇಫ್ ಆಗಿ ಉಳಿದ್ ಬಿಡ್ತಾರಲ್ಲ ಅನ್ನೋದು. ಈ ಆಸ್ಪತ್ರೆ ಪ್ರಧಾನಮಂತ್ರಿ ಆಯುಷ್ಮಾನ್ ಯೋಜನೆಯ ಆಸ್ಪತ್ರೆ ಆಗಿದೆ. ಬಿಜೆಪಿ ವ್ಯವಸ್ಥೆಯಲ್ಲಿ ಇದೆಲ್ಲ ಹೇಗೆ ಸಾಧ್ಯವಾಗ್ಬಿಡುತ್ತಲ್ಲ ಅನ್ನೋದು ಅಚ್ಚರಿಗೆ ಕಾರಣವಾಗುವ ಸಂಗತಿ. ವರದಿಯ ಪ್ರಕಾರ ರೋಗಿಯೊಬ್ಬರು ಎದೆ ನೋವು ಕಾಣಿಸಿಕೊಂಡು ಈ ಆಸ್ಪತ್ರೆಗೆ ದಾಖಲಾದಾಗ ಆಂಜಿಯೋಗ್ರಫಿ ಮಾಡಲಾಗಿದೆ ಅಂತ ಆಸ್ಪತ್ರೆ ಹೇಳಿದೆ. ಅದಕ್ಕೆ ಶುಲ್ಕವನ್ನ ಪಡೆದುಕೊಳ್ಳಲಾಗಿದೆ. ಆದರೆ ಯಾವುದೇ ವರದಿ ಅಥವಾ ವಿಡಿಯೋವನ್ನ ನೀಡಲಾಗಿಲ್ಲ. ಸಂದೇಹ ಬಂದಾಗ ಆ ಕುಟುಂಬ ರೋಗಿಯನ್ನ ಜಬಲ್ಪುರಕ್ಕೆ ಕರೆದೊಯ್ದಾಗ ಅಲ್ಲಿ ಶಸ್ತ್ರಚಿಕಿತ್ಸೆ ಇಲ್ಲದೇನೆ ಅವರು ಗುಣಮುಖರಾದ್ರು. 62 ವರ್ಷದ ಮತ್ತೋರ್ವ ವ್ಯಕ್ತಿಯನ್ನ ಫೆಬ್ರವರಿಯಲ್ಲಿ ಇದೇ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆಸ್ಪತ್ರೆಯಲ್ಲಿ ಹೃದಯ ಶಸ್ತ್ರಚಿಕಿತ್ಸೆ ಆಗಬೇಕು ಅಂತ ಹೇಳಲಾಯಿತು. ಆದರೆ ಸರ್ಜರಿ ಬಳಿಕ ಆ ವ್ಯಕ್ತಿ ಮೃತಪಟ್ಟರು. ಶಸ್ತ್ರಚಿಕಿತ್ಸೆಗೆ ಮೊದಲು ಮತ್ತು ನಂತರವೂ ವೈದ್ಯರನ್ನ ಭೇಟಿ ಮಾಡೋಕೆ ಅವಕಾಶವನ್ನೇ ನೀಡಲಿಲ್ಲ ಅಂತ ಕುಟುಂಬ ಆರೋಪಿಸಿದೆ. ಜಿಲ್ಲಾಡಳಿತ ಹೇಳುವಂತೆ ಡಾಕ್ಟರ್ ಕ್ಯಾಮ್ ಕಳೆದ 2.5 ತಿಂಗಳಲ್ಲಿ 15 ಶಸ್ತ್ರಚಿಕಿತ್ಸೆಗಳನ್ನ ಮಾಡಿದ್ದಾರೆ. ಅದರಲ್ಲಿ 7 ಮಂದಿ ರೋಗಿಗಳು ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಿದೆ. ಅದರ ಪ್ರಾಥಮಿಕ ತನಿಖೆಯ ವರದಿ ಬಂದಿದೆ. ಈ ನಕಲಿ ವೈದ್ಯ ಟ್ವಿಟರ್ನಲ್ಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್. ಸೋಷಿಯಲ್ ಮೀಡಿಯಾ ಬಳಸಿಕೊಂಡು ಕೆಲ ವಂಚಕರು ಹೇಗೆ ಪ್ರಸಿದ್ಧರಾಗ್ತಾರೆ ಅನ್ನೋದಕ್ಕೆ ಇವನ ಕೇಸ್ ಒಂದು ಉದಾಹರಣೆ. ಇಲ್ಲಿ ಆತ ತನ್ನ ಹೆಸರನ್ನ ಪ್ರೊಫೆಸರ್ ಎನ್ ಜಾನ್ ಕ್ಯಾಮ್ ಅಂತ ಇಟ್ಕೊಂಡಿದ್ದ. ಟ್ವಿಟರ್ನಲ್ಲಿ ತನ್ನ ಪರಿಚಯದಲ್ಲಿ ಆತ ಹಿರಿಯ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಅಂತ ಹೇಳ್ಕೊಂಡಿದ್ದ. ಪ್ರಪಂಚದಾದ್ಯಂತ ಹೃದಯ ರಕ್ತನಾಳದ ಸಂಸ್ಥೆಗಳ ಸ್ಥಾಪನೆ ಸಂಶೋಧನೆ ಅಂತೆಲ್ಲ ಪ್ರೊಫೈಲ್ನಲ್ಲಿ ವಿವರ ಹಾಕಿದ್ದ. ಬ್ಲೂ ಟಿಕ್ ಅನ್ನ ಖರೀದಿಸಲಾಗಿರುವ ಟ್ವಿಟರ್ ಖಾತೆ ಅದು. ಪ್ರೊಫೈಲ್ನಲ್ಲಿ ಆತ ತನ್ನ ಸ್ಥಳ ನುರೆಂಬರ್ಗ್ ಅಂತ ಉಲ್ಲೇಖಿಸಿದ್ದ. ನುರೆಂಬರ್ಗ್ ಜರ್ಮನಿಯ ಒಂದು ನಗರ. 28,000 ಜನರು ಆ ಖಾತೆಯನ್ನ ಫಾಲೋ ಮಾಡ್ತಿದ್ದಾರೆ. ಆತ ಟ್ವಿಟರ್ನಲ್ಲಿ ತನ್ನನ್ನ ಜರ್ಮನ್ ಪ್ರಾಧ್ಯಾಪಕ ಅಂತ ಕರೆದುಕೊಂಡಿದ್ದಾನೆ. ರಾಜಕೀಯ ಮಾಡೋರಿಗೆ ಕೀಳರಿಮೆ ಇರುತ್ತೆ ಅಂತ ಬಹುಶಃ ತಿಳಿದಿದ್ದ ಆತ ಒಬ್ಬ ಜರ್ಮನ್ ಪ್ರಾಧ್ಯಾಪಕನ ಸೋಗಿನಲ್ಲಿದ್ದ ತಾನು ಹೊಗಳೋದ್ರಿಂದ ಉಪಯೋಗ ಇರುತ್ತೆ ಅಂತ ಅಂದ್ಕೊಂಡಿದ್ದಿರ್ಬೋದು. ಹಾಗಾಗಿ ಈ ಎನ್ ಜಾನ್ ಕ್ಯಾಮ್ ಮುಖ್ಯಮಂತ್ರಿ ಆದಿತ್ಯನಾಥ್ ಅವರನ್ನ ಹೊಗಳಿದ್ದ. ಅವರ ಬುಲ್ಡೋಸರ್ ರಾಜಕಾರಣದ ಬಗ್ಗೆ ಹೊಗಳಿ ಮಾತಾಡಿದ್ದ.
ಆದಿತ್ಯನಾಥ್ ಫ್ರಾನ್ಸ್ನಲ್ಲಿದ್ರೆ ಅಲ್ಲಿನ ಹಿಂಸಾಚಾರ ನಿಯಂತ್ರಣದಲ್ಲಿ ಇರ್ತಿತ್ತು ಅಂತೆಲ್ಲ ಹೇಳಿದ್ದ. ಈ ಟ್ವೀಟ್ ಬಗ್ಗೆ ಆ ಸಮಯದಲ್ಲಿ ಎಬಿಪಿ ಮತ್ತು ಎನ್ಡಿಟಿವಿ ಚಾನೆಲ್ನ ಪತ್ರಕರ್ತರು ಕೊಂಡಾಡಿದ್ರು. ಮುಖ್ಯಮಂತ್ರಿಗಳ ಕಚೇರಿ ಕೂಡ ಟ್ವೀಟ್ ಮಾಡುವ ಮೂಲಕ ಧನ್ಯವಾದ ಹೇಳಿತ್ತು. ಅದು ನಕಲಿ ಅಂತ ಸವಾಲ್ ಹಾಕಿದ್ದಾಗಲೂ ಅದರ ಬಗ್ಗೆ ಸಿಎಂ ಕಚೇರಿ ಅಷ್ಟಾಗಿ ತಲೆ ಕೆಡಿಸಿಕೊಂಡಿರಲಿಲ್ಲ. ಅದು ಮೊದಲು ಈ ವ್ಯಕ್ತಿ ಯಾರು ಅಂತ ಪತ್ತೆ ಮಾಡಬೇಕಿತ್ತು. ಜರ್ಮನಿಯ ಪ್ರೊಫೆಸರ್ ಅಂತ ಯುಪಿ ಸರ್ಕಾರವೇ ನಂಬಿದ್ದ ಈ ಜಾನ್ ಕ್ಯಾಮ್ ಜರ್ಮನಿಯವರಲ್ಲ, ಬದಲಾಗಿ ದಾಮೋಹ್ನಲ್ಲಿ ಕೆಲಸ ಮಾಡ್ತಿದ್ದವನು ಅಂತ ಈಗ ಗೊತ್ತಾಗಿದೆ. ಟ್ವಿಟರ್ನಲ್ಲಿ ಇದ್ದಂತೆ ಆತನ ಹೆಸರು ಪ್ರೊಫೆಸರ್ ಎನ್ ಜಾನ್ ಕ್ಯಾಮ್ ಅಲ್ಲ, ಮತ್ತವನು ವಿದೇಶಿ ವ್ಯಕ್ತಿನೂ ಅಲ್ಲ. ವಾಸ್ತವವಾಗಿ ಅವನ ಹೆಸರು ನರೇಂದ್ರ ವಿಕ್ರಮಾದಿತ್ಯ ಯಾದವ್. ಅವನು ಇದೇ ಭಕ್ತ ಪಡೆಯ ಭಾಗ ಆಗಿದ್ದ ಮತ್ತು ಟ್ವಿಟರ್ನಲ್ಲಿ ದಿನವಿಡೀ ಅಸಂಬದ್ಧ ಮಾತಾಡ್ತಾ ಇದ್ದ. ವಿರೋಧ ಪಕ್ಷದ ವಿರುದ್ಧ ವಿಷ ಕಾರ್ತಾ ಇದ್ದ. ಬಿಜೆಪಿ ಐಟಿ ಸೆಲ್ ಮೂಲಕವೂ ಅವನಿಗೆ ಸಿಕ್ಕಾಪಟ್ಟೆ ಜನಪ್ರಿಯತೆ ಸಿಕ್ಕಿತ್ತು. ಅವನು ಅವರ ಹೀರೋ ಆಗಿದ್ದ. ಆದಿತ್ಯನಾಥ್ ಕೂಡ ಅವನ ಟ್ವೀಟ್ಗೆ ಉತ್ತರಿಸ್ತಾ ಇದ್ರು. ಆದರೆ ಅವನೀಗ ಮಾಡಿರೋದು ಕ್ಷಮಿಸಲಾಗದಂತಹ ಅಪರಾಧ. ಇಂಗ್ಲೆಂಡ್ನ ವೈದ್ಯ ಅಂತ ತನ್ನನ್ನು ತಾನು ಕರೆದುಕೊಂಡಿದ್ದ ಈ ನಕಲಿ ವೈದ್ಯ ಮಧ್ಯಪ್ರದೇಶದ ದಾಮೋಹ್ನಲ್ಲಿ ಅನೇಕ ಜನರಿಗೆ ಹೃದಯ ಶಸ್ತ್ರಚಿಕಿತ್ಸೆ ಮಾಡಿದ್ದಾನೆ. ಅದರಲ್ಲಿ 7 ಮಂದಿ ನಿರ್ಲಕ್ಷ್ಯದಿಂದ ಸಾವನ್ನಪ್ಪಿದ್ದಾರೆ. ಅವನ ಪದವಿ ನಕಲಿ ಅಂತ ತಿಳಿದ ನಂತರವೂ ಅವನಿಗೆ ಅಲ್ಲಿ ವೈದ್ಯಕೀಯ ಪ್ರಮಾಣ ಪತ್ರವನ್ನ ಕೊಡಲಾಯಿತು. ಯಾರು ಪ್ರಾಕ್ಟೀಸ್ ಮಾಡೋಕೆ ಅನುಮತಿಯನ್ನ ಕೊಟ್ಟರು ಮತ್ತು ಈಗ ಬಿಜೆಪಿ ಐಟಿ ಸೆಲ್ ಅಥವಾ ಆದಿತ್ಯನಾಥ್ ಅಂತವರು ಏನ್ ಹೇಳ್ತಾರೆ? ಬಿಜೆಪಿಯಲ್ಲಿ ಅಂತಹ ಜನರಿದ್ದಾರೆ ಮತ್ತು ಅಂತಹ ನಕಲಿಗಳೇ ಅಲ್ಲಿ ತುಂಬಿದ್ದಾರೆ. ಇದರ ಪರಿಣಾಮ ಏನು ಅಂದ್ರೆ 7 ಜನ ತಮ್ಮ ಪ್ರಾಣವನ್ನ ಕಳೆದುಕೊಂಡಿರೋದು. ಬಿಜೆಪಿ ಇದರ ಬಗ್ಗೆ ಏನಾದರೂ ಹೇಳಲೇಬೇಕಾಗುತ್ತೆ. ಈ ನಕಲಿ ವ್ಯಕ್ತಿ ವೈದ್ಯನಂತೆ ನಟಿಸಿ ಜನರನ್ನ ಕೊಂದಿದ್ದಾನೆ. ಆರ್ಟ್ ನ್ಯೂಸ್ನ ಫ್ಯಾಕ್ಟ್ ಚೆಕರ್ ಮೊಹಮ್ಮದ್ ಜುಬೇರ್ ಈ ನಕಲಿಯ ವಂಚನೆಯನ್ನ ಪತ್ತೆ ಹಚ್ಚಿದ್ರು. ವಿಕ್ರಮಾದಿತ್ಯ ಯಾದವ್ ಅವರ ಟ್ವೀಟ್ಗಳ ಸಂಪೂರ್ಣ ಪಟ್ಟಿಯನ್ನ ಜುಬೈರ್ ಹಂಚಿಕೊಂಡಿದ್ದಾರೆ. ಅವರು ಆತನ ಹಳೆಯ ಟ್ವೀಟ್ಗಳ ಆರ್ಕೈವ್ ಲಿಂಕ್ ಅನ್ನು ಹಂಚಿಕೊಂಡಿದ್ದಾರೆ. ಹಳೆಯ ಟ್ವೀಟ್ಗಳು ಆ ವ್ಯಕ್ತಿ ದಲಿತರು ಮತ್ತು ಮುಸ್ಲಿಮರ ವಿರುದ್ಧ ನಿಂದನೀಯ ಭಾಷೆಯನ್ನು ಬಳಸ್ತಿರೋದನ್ನ ಬಹಿರಂಗಪಡಿಸಿವೆ. ಜುಬೈರ್ ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಕಚೇರಿಯ ಟ್ವಿಟರ್ ಹ್ಯಾಂಡಲ್ಗೆ ಟ್ವೀಟ್ ಮಾಡಿ ತಮ್ಮ ಟ್ವೀಟ್ಗಳನ್ನ ಹೇಗೆ ಪ್ರಚಾರ ಮಾಡಬಹುದು ಅಂತ ಎಚ್ಚರಿಸಿದ್ರು. ಇದು ಜರ್ಮನ್ ವೈದ್ಯರ ಟ್ವಿಟರ್ ಹ್ಯಾಂಡಲ್ ಅಲ್ಲ, ಬದಲಾಗಿ ದೇಸಿ ವ್ಯಕ್ತಿಯ ಟ್ವಿಟರ್ ಹ್ಯಾಂಡಲ್ ಅಂತ ಹೇಳಿದ್ರು. ಜುಬೈರ್ ಅವರ ಪೋಸ್ಟ್ ನಿಂದಾಗಿ ತನ್ನ ಹೆಸರಿಗೆ ಧಕ್ಕೆ ಆಗಿರೋದಾಗಿ ಆತ ಜುಬೈರ್ ಅವರಿಗೆ ಕಾನೂನು ನೋಟಿಸ್ ಅನ್ನು ಕಳಿಸಿದ್ದ. ವಕೀಲ ಸಂಜಯ್ ಹೆಗಡೆ ಟ್ವೀಟ್ ಮಾಡಿ ಇದು ಯಾವ ಕಾನೂನು ಸಂಸ್ಥೆ ಅಂತ ಕೇಳಿದ್ರು. ಯಾಕಂದ್ರೆ ನೋಟಿಸ್ನ ಕೆಳಗೆ ಸಹಿಯ ಸ್ಥಳದಲ್ಲಿ ಜೇಮ್ಸ್ ಸ್ಮಿತ್ ಅಂತ ಬರೆಯಲಾಗಿತ್ತು. ಅಲ್ಲದೆ ನೋಟಿಸ್ನ ಭಾಷೆಯ ಶೈಲಿ ಮತ್ತು ಭಾರತೀಯ ಕಾನೂನು ಇಂಗ್ಲಿಷ್ ನಡುವೆ ಬಹಳಷ್ಟು ವ್ಯತ್ಯಾಸ ಇತ್ತು. ಅದರಲ್ಲಿ ಹಲವು ಭಾಷಿಕ ಮತ್ತು ಕಾಗುಣಿತ ತಪ್ಪುಗಳಿದ್ವು. ಜುಬೈರ್ ಎಲ್ಲರ ಮುಂದೆ ಬೇಷರತ್ತಾಗಿ ಕ್ಷಮೆ ಯಾಚಿಸಬೇಕು ಮತ್ತು 1 ಮಿಲಿಯನ್ ಪೌಂಡ್ಗಳ ಪರಿಹಾರವನ್ನ ಕೋರಲಾಗಿದೆ ಅಂತ ಕಾನೂನು ನೋಟಿಸ್ನಲ್ಲಿ ಹೇಳಲಾಗಿತ್ತು. ಅದು ಆ ಸಮಯದಲ್ಲಿ 10 ಕೋಟಿ 60 ಲಕ್ಷ ಭಾರತೀಯ ರೂಪಾಯಿಗಳಿಗಿಂತ ಹೆಚ್ಚು. ಈಗ ಮೊಹಮ್ಮದ್ ಜುಬೇರ್ ಟ್ವೀಟ್ ಮಾಡಿ ನಾನು 2023ರಲ್ಲಿ ಇದನ್ನ ಬಹಿರಂಗಪಡಿಸಿದಾಗ ಬಲಪಂಥೀಯ ಗುಂಪಿನಿಂದ ಬಹಳಷ್ಟು ನಿಂದನೆಗಳು ಬಂದಿದ್ವು ಅಂತ ಹೇಳಿದ್ದಾರೆ. ಅವರನ್ನ ಟ್ರೋಲ್ ಕೂಡ ಮಾಡಲಾಗಿತ್ತು. ನಕಲಿಯ ರಾಷ್ಟ್ರೀಯತಾವಾದಿ ಟ್ವೀಟ್ಗಳಿಗೆ ಬಿಜೆಪಿ ಮಂದಿ ಎಲ್ಲ ಮರುಳಾಗಿದ್ರು. ಈಗ ಪ್ರೊಫೆಸರ್ ನರೇಂದ್ರ ಜಾನ್ ಕ್ಯಾಮ್ ಮಧ್ಯಪ್ರದೇಶದ ಆಸ್ಪತ್ರೆಯಲ್ಲಿ ಹೃದಯ ಶಸ್ತ್ರಚಿಕಿತ್ಸೆ ಮಾಡಿದ ನಕಲಿ ವೈದ್ಯ ಮತ್ತು ಆತನಿಂದಾಗಿ 7 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋದು ಬಯಲಾಗಿದೆ. 2023ರಲ್ಲಿ ಆತ ಆದಿತ್ಯನಾಥ್ ಅವರನ್ನ ಹೊಗಳಿದಾಗಲೇ ಈ ವಂಚನೆಯನ್ನ ಹಿಡಿಯೋಕೆ ಅನೇಕ ಫ್ಯಾಕ್ಟ್ ಚೆಕರ್ಗಳು ಮುಂದೆ ಬಂದರು. ಬೂಮ್ ಫ್ಯಾಕ್ಟ್ನ ಅನ್ಮೋಲ್ ಅಲ್ಫೋನ್ಸೋ ಮತ್ತು ಸುಜಿತ್ ನಿಜವಾದ ವೈದ್ಯ ಎ ಜಾನ್ ಕಾಮ್ ಅವರನ್ನ ಕಂಡುಹಿಡಿದು ಅವರಿಗೆ ಇಮೇಲ್ ಕಳಿಸಿದ್ರು. ನನ್ನ ಗುರುತನ್ನ ಕದಿಯಲಾಗ್ತಿದೆ ಅಂತ ವೈದ್ಯರ ಉತ್ತರ ಬಂತು. ಬೂಮ್ ಫ್ಯಾಕ್ಟ್ ನರೇಂದ್ರ ಜಾನ್ ಕಾಮ್ ವೆಬ್ಸೈಟ್ ಅನ್ನ ಪರಿಶೀಲಿಸಿದಾಗ ಅದು ನರೇಂದ್ರ ಯಾದವ್ ಹೆಸರಿನಲ್ಲಿ ಇರೋದು ಪತ್ತೆಯಾಯಿತು. ನರೇಂದ್ರ ವಿಕ್ರಮಾದಿತ್ಯ ಯಾದವ್ ಆಲಿಯಾಸ್ ನರೇಂದ್ರ ಜಾನ್ ಕಾಮ್ ಯುಕೆಯಲ್ಲಿ ಹೃದ್ರೋಗ ಶಾಸ್ತ್ರದ ಪ್ರಾಧ್ಯಾಪಕರಾಗಿರುವ ಪ್ರೊಫೆಸರ್ ಜಾನ್ ಕಾಮ್ ಅವರ ಗುರುತನ್ನ ಕದ್ದಿದ್ದಾನೆ ಅನ್ನೋದನ್ನ ಬೂಮ್ ಬರೀತು. ಆದಿತ್ಯನಾಥ್ ಬಗ್ಗೆ ಟ್ವೀಟ್ ಮಾಡಿದ ನರೇಂದ್ರ ಯಾದವ್ ಹೇಗೆ ಪ್ರೊಫೆಸರ್ ಎನ್ ಜಾನ್ ಕಾಮ್ ಆದ ಅನ್ನೋದು ಬೂಮ್ ಬರಹದ ಮುಖ್ಯ ಪ್ರಶ್ನೆಯಾಗಿತ್ತು. ಬೂಮ್ ಫ್ಯಾಕ್ಟ್ ಕಡೆಗೆ ಈ ನಕಲಿಯನ್ನೂ ಸಂಪರ್ಕಿಸಿತು. ಬೂಮ್ ಫ್ಯಾಕ್ಟ್ ನರೇಂದ್ರ ಯಾದವ್ ಅವರ ಸಂಪರ್ಕ ಮಾಹಿತಿಯನ್ನ ಕೇಳಿದಾಗ ಅವರು ಈಗ ಸಂಪರ್ಕದಲ್ಲಿಲ್ಲ ಮತ್ತು ಇಂಗ್ಲೆಂಡ್ನಲ್ಲಿ ಎಲ್ಲೋ ವಾಸ ಮಾಡ್ತಿರೋದಾಗಿ ಹೇಳಲಾಯಿತು. ಈ ಸತ್ಯ ಹೊರ ಬಂದಾಗ ಅನೇಕರು ಆತನ ಟ್ವಿಟರ್ ಹ್ಯಾಂಡಲ್ ಅನ್ನ ಹತ್ತಿರದಿಂದ ನೋಡೋಕೆ ಆರಂಭಿಸಿದ್ರು. ಈ ವ್ಯಕ್ತಿಯ ಟ್ವೀಟ್ಗಳ ಭಾಷೆ ದ್ವೇಷಪೂರಿತವಾಗಿರುವುದು ಗಮನಕ್ಕೆ ಬಂತು. ಅವನು ತನ್ನ ದ್ವೇಷವನ್ನ ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ತಾನೆ. ನಂತರವೇ ಅವನು ಇಲ್ಲಿ ಸಿಕ್ಬೀಳ್ತಾನೆ. ಫ್ರಾನ್ಸ್ನಲ್ಲಿ ಮುಸ್ಲಿಮರಿಂದಾಗಿ ಹಿಂಸಾಚಾರ ಸಂಭವಿಸಿದೆ. ಫ್ರಾನ್ಸ್ನಲ್ಲಿ ರಷ್ಯಾದ ವಿರುದ್ಧ ದೊಡ್ಡ ದಂಗೆ ನಡೆಯಲಿದೆ. ಆಫ್ರಿಕನ್ನರು ಮತ್ತು ಮುಸ್ಲಿಮರ ನಡುವೆ ಸಾಮಾನ್ಯವಾಗಿರೋದು ಕೊಲೆ, ಅತ್ಯಾಚಾರ ಮತ್ತು ಲೂಟಿ ಮತ್ತು ಅವರು ಇಸ್ಲಾಂ ಮತ್ತು ಬಡತನದಿಂದಾಗಿ ಮತ್ತಷ್ಟು ಪ್ರಚೋದನೆಗೆ ಒಳಗಾಗಿದ್ದಾರೆ. ಹೀಗೆಲ್ಲ ಆತ ಬರಿತಾ ಇದ್ದ. ಆದಿತ್ಯನಾಥ್ ಮತ್ತು ಬುಲ್ಡೋಸರ್ನ ಚಿತ್ರವನ್ನೂ ಹಾಕ್ತಾ ಇದ್ದ. ಮಾರ್ಚ್ 2023ರಲ್ಲಿ ರೋಹಿನ್ ಫ್ರಾನ್ಸಿಸ್ ಎಂಬ ವೈದ್ಯರು ಈ ವಂಚನೆಯನ್ನ ಬಹಿರಂಗಪಡಿಸಿದ್ರು. ಬ್ರಿಟನ್ನ ASICS ಕಾರ್ಡಿಯೋಥೊರಾಸಿಕ್ಸ್ ಸೆಂಟರ್ನ ಹೃದ್ರೋಗ ತಜ್ಞ ರೋಹಿನ್ ಫ್ರಾನ್ಸಿಸ್ ಈ ವಂಚನೆ ಬಗ್ಗೆ ದೀರ್ಘ ಟ್ವೀಟ್ ಮಾಡಿದ್ರು. ಹಾಗಾಗಿ ಆದಿತ್ಯನಾಥ್ ಅಥವಾ ಮೋದಿಯನ್ನ ಯಾರೋ ಜರ್ಮನ್ ಪ್ರೊಫೆಸರ್, UK ವೈದ್ಯರು ಹೊಗಳಿದ್ರೆ ಭಾರತ ವಿಶ್ವದಲ್ಲಿ ಪ್ರಸಿದ್ಧವಾಗಿದೆ ಅಂತ ಅಂದ್ಕೊಳ್ಳುವ ಅಗತ್ಯವೇನೂ ಇಲ್ಲ. ಬದಲಿಗೆ ಅದರ ಬಗ್ಗೆ ಇನ್ನೂ ಅನುಮಾನ ಹೆಚ್ಚಾಗಬೇಕು. ಬಿಜೆಪಿಯ ಸುತ್ತಲೂ ಇಂತಹ ನಕಲಿಗಳದ್ದೇ ಹಾವಳಿ.
ಈಗ ಮಧ್ಯಪ್ರದೇಶದ ಈ ನಕಲಿ ಯುಪಿಯಲ್ಲಿ ಸಿಕ್ಬಿದ್ದಿದ್ರೆ ಗುಜರಾತ್ನಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಎಂತೆಂಥ ವಂಚನೆಗಳೆಲ್ಲ ಬಯಲಾದ್ವು. ಅಲ್ಲಿಂದ ಒಬ್ಬ ನಕಲಿ IAS ಅಧಿಕಾರಿ ಇಡೀ ಆಡಳಿತಶಾಹಿಯನ್ನೇ ವಂಚಿಸ್ತಾನೆ, ಇನ್ನೋರ್ವ ನಕಲಿ ನ್ಯಾಯಾಧೀಶನೇ ಅಲ್ಲಿ ಸಿಗ್ತಾನೆ. ಅವ್ನು ನೋಡಿದ್ರೆ ಒಂದು ನಕಲಿ ಕೋರ್ಟ್ ಅನ್ನೇ ಗುಜರಾತ್ನಲ್ಲಿ ನಡೆಸ್ತಾ ಇದ್ದ ಅಂತ ಬಯಲಾಗತ್ತೆ. ಅದೇ ಗುಜರಾತ್ನಲ್ಲಿ ಒಂದು ನಕಲಿ ಟೋಲ್ ಪ್ಲಾಜಾ ಎಷ್ಟೋ ಸಮಯದಿಂದ ಇತ್ತು ಅಂತ ವರದಿ ಆಯ್ತು. ಮತ್ತೋರ್ವ ಗುಜರಾತಿ ಮಹಿಳೆ ಷೇರು ಮಾರುಕಟ್ಟೆ ಕೋರ್ಸ್ ಹೆಸರಲ್ಲಿ ಕೋಟಿಗಟ್ಟಲೆ ವಂಚನೆ ಮಾಡ್ತಾಳೆ. ಇನ್ನು ಇಂತಹ ಅದೆಷ್ಟೋ ವಂಚನೆ ಪ್ರಕರಣಗಳು ಗುಜರಾತ್ ಮತ್ತು ಬೇರೆ ಕಡೆಯಿಂದಲೂ ವರದಿ ಆಗ್ತಾನೆ ಇವೆ. ಕಡೆಗೊಮ್ಮೆ ಅಂತಹ ನಕಲಿ ಜಾನ್ ಕ್ಯಾಂಪ್ಗಳು ಜರ್ಮನಿಯಲ್ಲೋ ಯುಕೆನಲ್ಲೋ ಅಲ್ಲ, ಇಲ್ಲೇ ಆದಿತ್ಯನಾಥ್ ಅವರ ಯುಪಿಯ ಪ್ರಯಾಗ್ರಾಜ್ನಲ್ಲೇ ಪೊಲೀಸರ ಕೈಗೆ ಸಿಕ್ಬೀಳ್ತಾರೆ. ಆದಿತ್ಯನಾಥ್ ಫ್ರಾನ್ಸ್ ಅಂತಲ್ಲಿ ಇರಬೇಕಿತ್ತು ಅಂತ ಹೇಳಿದ್ದವನು ಈಗ ಪೊಲೀಸರಿಗೆ ಸಿಕ್ಬಿದ್ದಿದ್ದಾನೆ. ಆದಿತ್ಯನಾಥ್ ಮೌನವಾಗಿದ್ದಾರೆ. ಇದು ಈಗಿನ ವಿಶೇಷ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.